ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಪದ್ಮಾಸ್ ಫುಡ್ ಟು ಪ್ಲೇಸ್. ಏನ್ರಿ ಇವತ್ತು ಯಾವ ಅಡುಗೆ ತೋರಿಸ್ತೀರಿ ಅಂಥೇಳಿ ನೀವು ಅಂದ್ಕೊಂಡಿರಿ. ಯಾವುದೂ ಅಡುಗೆನೇ ಇಲ್ಲ ನೋಡ್ರಿ. ನಾವೆಲ್ಲರೂ ಗುಜರಾತಕ್ಕೆ ಹೊಂಟಿದ್ವಿ ರೀ. ಅದರದ್ದು ಸ್ವಲ್ಪ ವಿಡಿಯೋ ಮಾಡಿ ಹಾಕೀನಿ ನೋಡ್ರಿ. ಗುಜರಾತಕ್ಕೆ ನೋಡ್ರಿ, ಫಸ್ಟ್ ನಾವು ಓಖಾ ಎಕ್ಸ್ಪ್ರೆಸ್ ಅಂಥೇಳಿ ಟ್ರೈನ್ ಬುಕ್ಕಿಂಗ್ ಮಾಡಿದ್ವಿ. ಅದು ಕಾರವಾರಿಂದ ಇತ್ತು ರೀ. ಬೆಳಿಗ್ಗೆ 9:30ಗೆ 9:30 ಟ್ರೈನಿಗೆ ಹೋಗ್ಬೇಕಲ್ರಿ. ಅದಕ್ಕೆ ನಶಿಕ್ಲೇನ ಬಿಟ್ಟಿದ್ವಿ 5:30ಗೆ ಬಿಟ್ಟು ಕಾರವಾರಕ್ಕೆ ಹೋಗಿ ಅಲ್ಲಿಂದ ಟ್ರೈನ್ ಹಿಡಿದು ಹೋದ್ವಿ ನೋಡ್ರಿ. ನಮ್ಮ ಕಾರವಾರಕ್ಕೆ ಹೋಗುವಾಗ ಎಂಥ ಚಂದ ಸೀನ್ರಿ ಬರ್ತಾವೆ ನೋಡ್ರಿ. ಭಾರಿ ಮಸ್ತ್ ಏನು ಬೆಟ್ಟ ಗುಡ್ಡ ಎಲ್ಲಿ ನೋಡ್ತಿ ಅಲ್ಲಿ ಹಸಿರೇ ನೋಡ್ರಿ. ಇಲ್ಲಿ ಏನಂದ್ರೆ ಗುಜರಾತ್ ಒಳಗೆ ಒಂದು ಮ್ಯಾರೇಜ್ ಅದ ರೀ ನಮ್ದು ಪರಿಚಯದವ್ರದ್ದು. ಮ್ಯಾರೇಜಿಗೆ ಅಟೆಂಡ್ ಮಾಡಿ ಹಂಗೆ ಅಲ್ಲಿ 1-2-3 ಪ್ಲೇಸಸ್ಗೆ ಹೋಗಿ ಬರ್ಬೇಕಂತ ಹೊಂಟೀವ್ರಿ ನಾವು. ಇದು ನೋಡ್ರಿ ಕಾರವಾರ ಬಂತೀಗ. ಇವು ನೋಡ್ರಿ ಶಿಪ್ ಮತ್ತು ಇದು ಪ್ಲೇನ್ ಫೈಟರ್ ಪ್ಲೇನ್ ರೀ. ಮತ್ತು ಶಿಪ್ ಇದು ರೀ. ಇದು ಅಂದ್ರೆ ಒರಿಜಿನಲ್ ರೀ. ಇದು ಈ ಟ್ಯಾಗೂರ್ ಕಡಲ ತೀರೊಳಗೆ ಇತ್ತು ರೀ ಇದು. ಬಟ್ ಏನಂದ್ರೆ ನಾವು ಲಘು 8ಕ್ಕೆ ಹೋಗಿದ್ವಿ, 10 ಗಂಟೆಗೆ ಓಪನ್ ಆಗ್ತಿತ್ತಂಥದ್ದು. ಒಳಗೆಲ್ಲ ನೋಡ್ಲಿಕ್ಕೆ ಕೊಡ್ತಾರೆ ರೀ. ಅದು ಭಾರಿ ಮಸ್ತ್ ಅದ ರೀ ಅದು. ನಾವು ಹೋಗ್ಬೇಕು ಅನ್ಸಿತ್ತು, ಆದರೆ ಏನು ಮಾಡ್ಬೇಕು, ಟೈಮ್ ಮತ್ತು ಟ್ರೈನ್ ಟೈಮ್ ಆಗ್ತಂದು ಬಂದ್ವಿ ನೋಡ್ರಿ. ಸ್ಟೇಷನ್ಗೆ ಕಾರವಾರ ಸ್ಟೇಷನಿಗೆ ಬಂತ್ರಿ ನಮ್ಮ ಟ್ರೈನ್. ನಾವು ಹತ್ತಿದ್ವಿ ರೀ ಓಖಾ ಎಕ್ಸ್ಪ್ರೆಸ್ ಟ್ರೈನ್ ಹತ್ತಿ ಹೊಂಟ್ವಿ ರೀ ನಾವು. ಎಷ್ಟು ಜರ್ನಿ ಅಂದ್ರೆ ಇವತ್ತು ಬೆಳಗ್ಗೆ 9:30ಗೆ ಕೂತ್ರೆ ಮಾರನೇ ದಿವಸ ಮಧ್ಯಾಹ್ನ 3 ಗಂಟೆಗೆ ಮುಟ್ಟುದ್ರಿ ನಾವು. ಅಷ್ಟು ಲಾಂಗ್ ಜರ್ನಿ ರೀ ಇದು. ಏನು ಚಂದ ಸೀನ್ರಿ ಬರ್ತಾವೆ ಹೇಳ್ತೀನಿ ನಿಮಗೆ. ಇಷ್ಟು ಬೆಟ್ಟ ಗುಡ್ಡ, ಥಿಕ್ ಫಾರೆಸ್ಟು, ಭಾರಿ ಮಸ್ತ್ ನೋಡ್ರಿ. ಬಂತು ನೋಡ್ರಿ ನಮ್ಮದು ಮಧ್ಯಾಹ್ನದ ಊಟದ ಒಂದು ಸಂಭ್ರಮ ನೋಡ್ರಿ. ಎಷ್ಟು ಅಡುಗೆ ಮಾಡ್ಕೊಂಡು ಬಂದಾರೆ ಎಲ್ಲರೂ ಸೇರಿ. ಒಟ್ಟು ನಾವೊಂದು 10 ಜನ ಸೇರಿ ಹೋಗಿದ್ವಿ ರೀ. 10 ಜನ ಸೇರಿ ನೋಡ್ರಿ, ಪುಳಿಯೋಗರೆ, ಚಿತ್ರಾನ್ನ, ಅಲ್ಲಿಂದ ಭಕ್ರಿ, ಚಪಾತಿ, ಹೋಳಿಗೆ, ಎಣ್ಗಾಯಿ ಪಲ್ಯ, ಕಾಳು ಪಲ್ಯ, ಚಟ್ನಿ ಪುಡಿಗಳು, ಮತ್ತು ಎಷ್ಟು ವೆರೈಟಿ ಅಂತೀರಿ, ಭಯಂಕರ ವೆರೈಟಿ ರೀ. ಎಲ್ಲರೂ ಆರಾಮ್ ಕೂತು ಊಟ ಮಾಡ್ಲಿಕತ್ತೀವಿ ನೋಡ್ರಿ. ಟ್ರೈನ್ ಖಾಲಿನೇ ಇತ್ತು ರೀ. ಇದು ಮುಂದೆ ಹೋದಂಗೆ ರಶ್ ಆಗ್ತಾ ಹೋತ್ರಿ. ಅಲ್ಲಿ ತನಕ ಎಲ್ಲ ಟ್ರೈನ್ ನಮ್ಮದೇ ಆಗಿತ್ತು ನೋಡ್ರಿ. ಮಸ್ತ್ ಊಟ ಇತ್ತು ರೀ. ಭಾರಿ ಅಂದ್ರೆ ಭಾರಿ ಊಟ ಆಯ್ತು ರೀ. ಟ್ರೈನ್ ಒಳಗೆ ಊಟ ಮಾಡೋ ಮಜಾನೇ ಬೇರೆ ನೋಡ್ರಿ. ಇಲ್ಲೇ ಮುಂದೆ ಹೋದಂಗೆ ಗೋವಾ ಬಂತ್ರಿ ನಮ್ಗೆ. ಗೋವಾ ಒಳಗೆ ನೋಡ್ರಿ ಎಂಥ ಚಂದ ಶಿಪ್ ಇದು ಎಲ್ಲ ಭಾರಿ ಚಂದ ಇದ್ದು ರೀ. ನಾವು ಗೋವಾ ಮಹಾರಾಷ್ಟ್ರ ದಾಟಿದ ಮೇಲೆ ನಾವು ಗುಜರಾತಕ್ಕೆ ಹೋಗ್ತೀವಿ ರೀ. ಇದು ಗೋವಾ ಒಳಗಿಂದ್ರಿ. ಇದು ಬ್ರಿಡ್ಜ್ ಭಾರಿ ಮಸ್ತ್ ಆಗ್ಯದ ರೀ. ಇದು ಬ್ರಿಡ್ಜ್ ಭಾಳ ಚಂದ ಕಾಣಿಸ್ತದೆ ರೀ ಟ್ರೈನ್ನಾಗಿಂದ. ಈ 2 ಸ್ಟೇಟ್ ದಾಟಿದ ಮೇಲೆ ನಾವು ಗುಜರಾತಕ್ಕೆ ಬಂದ್ವಿ. ನಂಗಂತೂ ನಂಬಲಿಕ್ಕೆ ಆಗವಲ್ತು ರೀ, ಗುಜರಾತಕ್ಕೆ ಬಂದೀವಿ ಅಂಥೇಳಿ. ಎಂಥ ಚಂದ ಹೇಳಿ ಕೇಳಿ. ನಮ್ಮ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ಸ್ಟೇಟ್ ನಂಗಂತೂ ಭಾಳ ಅಂದ್ರೆ ಭಾಳ ಇಷ್ಟ ಆಗಿಬಿಡ್ತು ರೀ ಇಲ್ಲಿ ಬಂದದ್ದು. ಇದು ನೋಡ್ರಿ ಟನಲ್ ಬಂತು ನಾವು ಟ್ರೈನ್ನಾಗ ಹೋಗುವಾಗ. ಎಷ್ಟು ಟನಲ್ ಅವ ಅಂತೀರಿ. ಕನಿಷ್ಠ ಒಂದು 15-20 ಟನಲ್ಸ್ ಬರ್ತಾವೆ ನೋಡ್ರಿ. ಕೆಲವೊಂದು ಟನಲ್ ಅಂತೂ ಕಿಲೋಮೀಟ್ರ್ ಗಟ್ಟಲೆ ಉದ್ದ. ಫುಲ್ ಏನು ನಾವು ಕತ್ಲದಾಗ ಹೊಂಟಿವಿ ಅನ್ನೋರು ಗೊತ್ತೆ. ಭಾರಿ ಮಸ್ತ್ ಇತ್ತು ರೀ. ಇದೊಂದು ಎಕ್ಸ್ಪೀರಿಯನ್ಸ್ ಟನಲ್ನಾಗ ಹೋಗೋದು. ಖರೇನ ಒಂದು ಸತಿ ನಾವು ಕೊಂಕಣ್ ರೈಲ್ವೆ ಒಳಗೆ ಹೋಗ್ಬೇಕು ರೀ. ಕೊಂಕಣ್ ರೈಲ್ವೆ ಒಳಗೆ ಅಂದ್ರೆ ಫುಲ್ ನೇಚರ್ ವ್ಯೂ ನಾವು ಎಂಜಾಯ್ ಮಾಡ್ಕೊತ ಹೋಗೋದು ನೋಡ್ರಿ. ಅಷ್ಟು ಚಂದ ಪ್ಲೇಸಸ್ ಅಂದ್ರೆ ನೇಚರ್ ವ್ಯೂಸ್ ಬರ್ತಾವೆ ರೀ. ಭಾರಿ ಮಸ್ತ್ ಬರ್ತದೆ ರೀ. ನೀವು ಒಂದು ಸತಿ ಕೊಂಕಣ್ ರೈಲ್ವೆದಾಗ ಹೋಗ್ರಿ. ನೇಚರ್ ಬ್ಯೂಟಿ ಸವಿಲಿಕ್ಕಂತನೇ ಹೋಗ್ಬೇಕು ನೋಡ್ರಿ. ಹೆಂಗದ ಹಸಿರು ನೋಡ್ರಿ. ನಾವು ಈಗ ಬಂದ್ವಿ ಗುಜರಾತಕ್ಕೆ. ಇದಂದ್ರೆ ಜಾಮ್ನಗರ್ ರೀ. ಇದು ಜಾಮ್ನಗರ್ ಅಂದ್ರೆ ಗೊತ್ತಾತಲ್ರಿ, ಎಲ್ಲ ನಮ್ಮ ರಿಲಯನ್ಸದ್ದು ಪೆಟ್ರೋಲಿಯಮ್ ಇವು ಅವಲ್ರಿ, ರಿಫೈನರೀಸ್ ಅವಲ್ಲ. ಇಲ್ಲಿ ನೋಡ್ರಿ ಗುಜರಾತಾಗ ಎಲ್ಲ ಈಗ ಹೊಲ ಅಂತೀವಲ್ರಿ ನಾವು. ಈಗ ನೋಡ್ರಿ ಎಲ್ಲೂ ಭೂಮಿ ಖಾಲಿ ಬಿಟ್ಟಿಲ್ರಿ ಅವರು. ಎಲ್ಲ ಕಡೆ ಬೆಳೆ. ಗೋಧಿ ಮುಖ್ಯ ನೋಡ್ರಿ. ಗೋಧಿ ರೀ, ಇದೆಲ್ಲ ಗೋಧಿ ರೀ. ಗೋಧಿ, ಬಡೆ ಸೊಪ್ಪು, ಆಮೇಲೆ ಸಾಸ್ವೆ, ಆಮೇಲೆ ಇದು ರೀ ಏನಂದ್ರೆ ಹವಿಜ. ಇಷ್ಟು ಬೆಳೆ ಅವ ರೀ ಇವು, ಭಯಂಕರ ಅವ ರೀ. ಎಲ್ಲ ಕಡೆ ನೋಡ್ರಿ ನೋಡ್ರಿ ಬೆಳೆ. ಯಾವ ಹೊಲನೂ ಖಾಲಿ ಇದ್ದಿದ್ದಿಲ್ಲ ರೀ. ಇಷ್ಟನ್ನು ಅಬ್ಸರ್ವ್ ಮಾಡಿದೆ. ಎಂಥ ಚಂದ ಅದ ಅಂದ್ರೆ ಭಾರಿ ಮಸ್ತ್ ಅದ ರೀ. ಮತ್ತೇನಂದ್ರೆ ಇನ್ನೊಂದು
ಖರೇನ ರೀ ಇಲ್ಲಿ ರೋಡ್ ಗೀಡೆಲ್ಲ ಎಂಥ ಮಸ್ತ್ ಇದ್ದು ಗೊತ್ತ್ರಿ. ಇನ್ಫ್ರಾಸ್ಟ್ರಕ್ಚರ್ ಭಾರಿ ಚಂದ ಅದ ರೀ ಇದು. ನೀವು ಗೊತ್ತಾತಲ್ಲ ರೀ ನಿಮ್ಗೇನು ಮೋದಿ ಅವ್ರದ್ದು ರೀ ಇದು ಸ್ಟೇಟ್, ಮತ್ತೇನು ಕೇಳ್ತೀರಿ. ಯಾವುದಕ್ಕೆ ಕಡಿಮೆ ಅದ ಹೇಳ್ರಿ. ಭಾರಿ ಅಂದ್ರೆ ನೋಡ್ರಿ ಹೆಂಗವ ನೋಡ್ರಿ, ಎಲ್ಲ ಹೊಲ ಫುಲ್ ರೀ ಇಲ್ಲಿ. ಇದು ರೀ ಇದು ಸಾಸ್ವೆ ಇದ್ರಿ ಇದು. ಹಂಗೆ ಇದು ಎಲ್ಲೋ ಕಾಣಿಸ್ಲಿಕ್ಕತ್ತದಲ್ಲ, ಇದು ಸಾಸ್ವೆ ಇದ್ರಿ ಇದು. ಸರ್ಸೊಂಕ ಅಂತೀವಲ್ಲ ನಾವು, ಸರ್ಸೊಂಕ ಖೇತ್ ಅಂತೀವಲ್ಲ ಅಂತಾರಲ್ರಿ ಅವ್ರು, ಅದು ರೀ ಇದು. ಈಗ ನೋಡ್ರಿ ಹಿಂಗೆ ಸಾವ್ಕಾಶ ಹೋಗ್ಕೋತ ಇಲ್ಲಿ ನಾ ಏನು ತೋರಿಸ್ತೀನಂದ್ರೆ ಈ ಪೆಟ್ರೋಲಿಯಂ ರಿಫೈನರೀಸ್ ಈ ಸೈಡು ರಿಲಯನ್ಸ್ ಇದ್ದದ ರೀ, ಮತ್ತು ಆ ಸೈಡ್ ಎಸ್ ಆರ್ ಅಂಥೇಳಿ ಆ ಟ್ರೈನ್ ಆ ಬದಿಗೆ ಎಸ್ ಆರ್ ಅಂಥೇಳಿ. ನಾವು ರಿಲಯನ್ಸದ್ದೇ ನೋಡ್ರಿ ನೋಡೋಣ ಅಂತ, ಎಂಥ ದೊಡ್ಡ ದೊಡ್ಡವ ರೀ ಅವು, ಭಾರಿ ಮಸ್ತ್ ದೊಡ್ಡ ದೊಡ್ಡವ. ಹಂಗೆ ಇಲ್ಲಿ ಇದು ಜಾಮ್ನಗರ ಒಳಗೆ ವಂತಾರ ಅಂತದಲ್ರಿ, ಈ ನಮ್ಮ ಇವ್ರದ್ದು ರಿಲಯನ್ಸ್ದವ್ರದ್ದು ವಂತಾರ ಅಂಥೇಳಿ ಬರ್ತದಲ್ರಿ, ಅದನ್ನು ಗೇಟ್ ಕಾಣಿಸ್ತ್ರಿ ನಮಗೆ, ಅದನ್ನು ನಿಮಗೆ ತೋರಿಸ್ತೀನಿ. ಈಗ ನೋಡ್ರಿ ಇದು ರಿಫೈನರೀಸ್ ರೀ ಇದು. ಎಂಥ ದೊಡ್ಡ ದೊಡ್ಡವು ಇದಾವೆ ರೀ. ಮತ್ತು ಎಲ್ಲ ಒಂದೇ ಟೈಪ್ ಇವು ಕ್ವಾರ್ಟರ್ಸ್ ಇದ್ವೇನು ಅವ್ರು ಆ ಸ್ಟಾಫಿಂದು, ಎಂಥ ನೀಟ್ ರೀ ಅವು, ಭಾರಿ ನೀಟ್ ಅಂದ್ರೆ ನೀಟ್ ನೋಡ್ರಿ. ಇಲ್ಲಿ ನೋಡ್ರಿ ಚಾಲೂ ಆತಿದ್ದು ರಿಫೈನರೀಸ್ ಚಾಲೂ ಆಗ್ತಾವೆ ನೋಡ್ರಿ. ಭಾರಿ ಅಂದ್ರೆ ಏನಿದು ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಟೈಪ್ ಅದ ರೀ ಇದು. ಇದೆ ನೋಡ್ರಿ ಪೆಟ್ರೋಲಿಯಂ ರಿಫೈನರೀಸ್ ನೋಡ್ರಿ, ರಿಲಯನ್ಸ್ದವ್ರದ್ದು ರೀ ಇದು. ಎಷ್ಟು ಕಿಲೋಮೀಟ್ರ್ ಗಟ್ಟಲೆ ದೂರ ಅದ ರೀ ಇದು, ಅಷ್ಟು ದೊಡ್ಡದದ ಅಂದ್ರೆ ಅಷ್ಟು ದೊಡ್ಡದದ ನೋಡ್ರಿ. ಇದು ದ್ವಾರಕಾದಿಂದ ಫಸ್ಟ್ ಬರೋದು ರೀ ಇದು ಜಾಮ್ನಗರ. ಜಾಮ್ನಗರ ಆದ್ಮೇಲೆ ಮತ್ತೊಂದು ಯಾವುದೋ ಸಣ್ಣ ಊರು ಬರ್ತದೆ, ನೆಕ್ಸ್ಟ್ ದ್ವಾರಕಾ ಬರ್ತದೆ ರೀ. ನಾವು ಆ್ಯಕ್ಚುಲಿ ದ್ವಾರಕಕ್ಕೆ ಹೋಗಿದ್ವಿ, ಗುಜರಾತ್ ಒಳಗೆ ದ್ವಾರಕಕ್ಕೆ ಹೋಗಿದ್ವಿ. ನಮ್ಮ ಕೃಷ್ಣಪ್ಪನ ಊರು ರೀ ಇದು ದ್ವಾರಕಾ. ದ್ವಾರಕಾಧೀಶ್ ಕೃಷ್ಣಂದು ಏನು ಮಸ್ತ್ ಅದ ರೀ ಇದು, ಭಾರಿ ಮಸ್ತ್ ಅದ ರೀ ಇದು ಊರು. ಇಲ್ಲಿ ನೋಡ್ರಿ ಇದು ಇಷ್ಟು ಇದೆಲ್ಲ ಫುಲ್ ಅದ ರೀ ಇದು ಪೆಟ್ರೋಲಿಯಂ ರಿಫೈನರೀಸ್ ಅದ ರೀ ಇದು ಎಲ್ಲ ಫುಲ್. ಇಷ್ಟಾದ್ಮೇಲೆ ನಾವು ಒಂದು 3 ಗಂಟೆ ಸುಮಾರು ನಾವು ದ್ವಾರಕಕ್ಕೆ ಬಂದ್ವಿ. ಮುಂದೆ ನೋಡ್ರಿ ಇದು ಗುಜರಾತ್ ಒಳಗೆ ನಾವು ಸೋಮನಾಥ್ ಮತ್ತು ನಾಗೇಶ್ವರ ಅಂದ್ರೆ ಇವ್ರು ಜ್ಯೋತಿರ್ಲಿಂಗ ಅಂತೀವಲ್ಲ, ಸೋಮನಾಥ್ ಆ್ಯಕ್ಚುಲಿ ಫಸ್ಟ್ ಜ್ಯೋತಿರ್ಲಿಂಗ ರೀ. ನಾವು ಅಲ್ಲಿ ಹೋಗೋರಿದ್ದೀವಿ. ಆಮೇಲೆ ಗಿರಿನಾರ್ ರೀ, ದತ್ತ ಮಹಾರಾಜರ ಪಾದುಕ ಅವಲ್ರಿ, ಅಲ್ಲಿ ಹೋಗೋರಿದ್ದೀವಿ. ಮತ್ತು ಸುಮಾರು ಒಂದಿಷ್ಟು ಪ್ಲೇಸ್ ಸುಮಾರು ಕಡೆ ಹೋಗೋರಿದ್ದೀವಿ. ನಮ್ಮ ಬರೋ ಮುಂದಿನ ವೀಡಿಯೋಸ್ ಎಲ್ಲ ನೋಡ್ರಿ. ಗುಜರಾತ್ ಬಗ್ಗೆ ಒಂದು ಸ್ವಲ್ಪ ನಮ್ಗೆ ತಿಳಿದ ಮಟ್ಟಿಗೆ ನಿಮ್ಗೆ ಹೇಳಲಿಕ್ಕೆ ನಾ ಪ್ರಯತ್ನ ಮಾಡ್ತೀನಿ. ನೋಡ್ರಿ ಎಂಥ ದೊಡ್ಡದದ ನೋಡ್ರಿ ಇದು ಪೆಟ್ರೋಲಿಯಂ ರಿಫೈನರೀಸ್, ಪೆಟ್ರೋಲ್, ಡೀಸೆಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಷ್ಟು ಇಲ್ಲೇ ಇದಾಗ್ತಾವೆ ರೀ, ಮ್ಯಾನುಫ್ಯಾಕ್ಚರ್ ಆಗ್ತಾವಂತ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಒಟ್ಟು ಎಲ್ಲ ನೋಡ್ರಿ ಎಷ್ಟು ಮಸ್ತ್ ಅದ ನೋಡ್ರಿ. ಖರೇನ ನಂಗಂತೂ ಖುಷಿ ಅನ್ನಿಸ್ತು. ನಂಗೆ ಈಗ ಇನ್ನೂ ಮತ್ತೊಮ್ಮೆ ಹೇಳ್ತೀನಿ ನಿಮಗೆ, ನಾವು ಗುಜರಾತಿಗೆ ಬಂದೀವಂತ ನಂಗೆ ನಂಬ್ಲಿಕ್ಕೆ ಆಗವಲ್ತು. ಬಂತು ನೋಡ್ರಿ ದ್ವಾರಕಾ. ನೋಡ್ರಿ ಇಲ್ಲಿ ನಮ್ಗಿಂತ ಹೆಚ್ಚವ ರೀ ನಮ್ಮ ಬ್ಯಾಗ್ಗಳು. ಎಂಥ ಪರಿ ಬ್ಯಾಗ್ ಆಗಿದ್ದು ರೀ, 10 ಮಂದಿಗೆ 20 ಅಲ್ರಿ 30 ಬ್ಯಾಗ್ ಆಗಿದ್ದು ನಮ್ಮ, ಒಬ್ಬೊಬ್ರಿಗೆ 3 ಅಂತ. ಫಸ್ಟ್ ಎಂಟ್ರ್ ಆದ ಕೂಡಲೇ ರೈಲ್ವೆ ಸ್ಟೇಷನ್ ಅದಲ್ರಿ ಒಳಗೆ, ಹಿಂಗೆ ಅದ ರೀ. ಅಲ್ಲಿ ಏನೇನು ಪ್ಲೇಸಸ್ ಬರ್ತಾವೆ ಅಂಥೇಳಿ ಒಂದು ಹಾಕ್ಬಿಟ್ಟಾರ. ಆಮೇಲೆ ಇದು ರೈಲ್ ಒನ್ನದ್ದು ಇದು ರೀ ಇದು ಆ್ಯಡ್ ಮಾಡಲಿಕ್ಕೆ ಕರೆದ್ರಿ ನಮ್ಮನ್ನು. ಅದು ಒಂದು ನಿಮಗೆ ಹೇಳಬೇಕಿತ್ತು. ನಾವು ಹಂಗೆ ಸೆಲ್ಫಿ ತಕ್ಕೊಳ್ಳಿಕತ್ತೀವಿ, ಅವ್ರು ರೈಲ್ ಒನ್ನದು ಆ್ಯಡ್ ಮಾಡಿ ಬರ್ರಿ ಅಂತ ಹೇಳನ ಕರೆದು ಬಿಟ್ಟಾರ್ರಿ ನಮಗೆ. ಇಲ್ಲಿ ನೋಡ್ರಿ ನಾವು ಎಲ್ಲ ಸೇರಿ ಮನೆಗೆ ಹೊಂಟ್ವಿ ಈಗ. ಮನೆಗೆ ಹೋದ್ಮೇಲೆ ಇವತ್ತು ನಾವು ಫಸ್ಟ್ ಡೇ ನಾವು ಇದಕ್ಕೆ ಹೋಗೋರಿದ್ವಿ ರೀ, ಗೋಮತಿ ನದಿ ಅಂಥೇಳಿ. ಈ ಗೋಮತಿ ಚಕ್ರ ಅಂಥೇಳಿ ನಾವು ಮಾಡ್ತೀವಲ್ರಿ, ಪೂಜೆ ಮಾಡ್ತೀವಲ್ಲ ಅದು ರೀ. ಬಟ್ ಅಲ್ಲಿ ಅದು ಸಿಗ್ತದೆ ರೀ ಇಲ್ಲೇ ಗೋಮತಿ ನದಿ ಅಂಥೇಳಿ, ಅಲ್ಲಿ ಹೋಗ್ತೀವಿ. ಆಯಿತು ವೀಕ್ಷಕರೇ, ನಮಸ್ಕಾರ. ನೆಕ್ಸ್ಟ್ ಮತ್ತು ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಏನಿಲ್ಲ, ಗುಜರಾತ್ ಬಗ್ಗೆನೇ ಬರ್ತಾವ್ರಿ ಇನ್ನು ಬರೋ ನಮ್ಮ ವಿಡಿಯೋಸ್ ಎಲ್ಲ ಗುಜರಾತ್ ಬಗ್ಗೆನೇ ಬರ್ತಾವೆ. ನೋಡ್ರಿ, ಸಪೋರ್ಟ್ ಮಾಡಿರಿ. ನಮಸ್ಕಾರ ವೀಕ್ಷಕರೇ.